ಚಳಿ ಚಳಿ ತುಂಬ ಚಳಿ ಗೊತ್ತಾ, ತುಂಬ ಚಳಿ 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 ತುಂಬ ಚಳಿ ಳಿ ಲಾ ಚಮ್ ತುಂಬ ಚಳಿ. ಓಕೆ, ಸೊ ಇವತ್ತು ಟೆಸ್ಕೋಗೆ ಹೋಗೋಣ. ಆ್ಯಂಡ್ ಟೆಸ್ಕೋಲಿ ಫುಡ್ ಐಟಮ್ಸ್ ನಾನು ಏನೇನು ರೆಗ್ಯುಲರಾಗಿ ಬೈ ಮಾಡ್ತೀನಿ ಅದ್ರದ್ದು ಪ್ರೈಸ್ ತೋರಿಸ್ತೀನಿ ನಿಮಗೆ. ಸೊ ಪ್ರೈಸ್ ಕಂಪ್ಯಾರಿಸನ್ ಮಾಡೋಣ ಇವತ್ತು. ನೆಕ್ಸ್ಟ್ ಯಾವತ್ತಾದರೂ ಲಿಡಲಲ್ಲಿ ಹೋಗ್ಬಿಟ್ಟು ಶಾಪಿಂಗ್ ಮಾಡೋಣ. ಆ್ಯಂಡ್ ಲಿಡಲ್ಗೆ ಮತ್ತು ಟೆಸ್ಕೋಗೆ ಪ್ರೈಸ್ ಕಂಪ್ಯಾರಿಸನ್ ಮಾಡೋಣ. ಸೊ ಇವತ್ತು ನಾವು ಫಸ್ಟು ಟೆಸ್ಕೋಲ್ ತೊಗೊಂಡು ನಾನು ಪ್ರೈಸ್ ಹೇಳ್ತೀನಿ, ಅದನ್ನು ಇಂಡಿಯಾ ಪ್ರೈಸಿಗೆ ಕಂಪೇರ್ ಮಾಡಿ ಇವತ್ತು, ಆಯಿತಾ? ಆ್ಯಂಡ್ ನೀವು ನನಗೆ ಕಮೆಂಟಲ್ಲಿ ಹೇಳಿ ನಿಮಗೆ ಯಾವ್ದು ತುಂಬ ಶಾಕಿಂಗ್ ಆಗಿತ್ತು ಪ್ರೈಸ್ ಅಂತ. ಸೊ ನಾನು ರೆಗ್ಯುಲರಾಗಿ ಏನೇನು ತೊಗೋತೀನಿ ಅದ್ರದ್ದು ತೋರಿಸ್ತೀನಿ ಅಷ್ಟೇ ಇವತ್ತು, ಆಯಿತಾ? ಇಂಡಿಯಾ ಮತ್ತು ಯುರೋಪಿಂದು ಫುಡ್ ಸ್ಟ್ಯಾಂಡರ್ಡ್ಸಿಗೆ ಕಂಪೇರ್ ಮಾಡಿದ್ರೆ ಯುರೋಪಲ್ಲಿ ಏನೇನು ಬ್ಯಾನ್ ಆಗಿದೆ ಎಷ್ಟೊಂದು ಐಟಮ್ಗಳು, ಅದನ್ನು ಇಂಡಿಯಾಲಿ ಓಪನಾಗಿ ಹಾಕ್ಬಿಟ್ಟು ಸೆಲ್ ಮಾಡ್ತಿದ್ದಾರೆ. ಅದೆಲ್ಲ ಕ್ವೆಶ್ಚನ್ ಮಾಡಬೇಕು ಏನಕ್ಕೆ ಅಂತ. ಸಿಂಪಲ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಫಾಂಟಾ ಏನಿದೆ, ಇಲ್ಲಿ ಕಲರ್ ಯೂಸ್ ಮಾಡೋದಿಲ್ಲ, ನ್ಯಾಚುರಲ್ ಕಲರಲ್ಲಿ ಇರುತ್ತೆ. ಸೊ ಲೈಟಾಗಿ ಕಾಣುತ್ತೆ ಫಾಂಟಾ. ಅದೇ ನೀವು ಇಂಡಿಯಾದಲ್ಲಿ ನೋಡಿದ್ರೆ ಡಾರ್ಕ್ ಬ್ರೈಟ್ ಆರೆಂಜ್ ಕಾಣುತ್ತೆ. ಏನಕ್ಕೆ? ಕಲರ್ ಮಿಕ್ಸ್ ಮಾಡಿರ್ತಾರೆ ಈಸಿಯಾಗಿ, ಆಯಿತಾ? ಇಲ್ಲೆಲ್ಲ ಮಾಡೋಂಗಿಲ್ಲ. ಸೊ ಫುಡ್ ಕ್ವಾಲಿಟಿ ಇಲ್ಲಿ ಚೆನ್ನಾಗಿದೆ. ಆಮೇಲೆ ಇನ್ನೊಂದು, ಇದೇನು ಡಯಟ್ ಮಾಡೋದೆಲ್ಲ ಇದೆಯಲ್ಲ, ಚೀಪಲ್ಲ, ತುಂಬ ಜಾಸ್ತಿ ಎಕ್ಸ್ಪೆನ್ಸಿವ್ ಹ್ಯಾಬಿಟ್ ಇದು. ಬಾಡಿ ಬಿಲ್ಡಿಂಗ್ ಆಗಲಿ ಹೆಲ್ದಿ ಈಟಿಂಗ್ ಆಗಲಿ, ಅನ್ಫಾರ್ಚುನೇಟ್ಲಿ ಹೆಲ್ದಿ ಫುಡ್ ಏನಿದೆ ಚೀಪಾಗಿ ಸಿಗೋದಿಲ್ಲ. ಪ್ರೋಟೀನ್ ರಿಚ್ ಫುಡ್ ಏನಿದೆ ಚೀಪಾಗಿ ಸಿಗೋದಿಲ್ಲ. ನೀವೇ ನೋಡಿ, ಚಿಕನ್ನು, ಪನ್ನೀರು, ಟೋಫು ಇದ್ಯಾವುದೂ ಚೀಪ್ ಇಲ್ಲ. ಸೋಯಾ ಚಂಕ್ಸ್ ಒಂದು ಸ್ವಲ್ಪ ಚೀಪ್ ಇರ್ಬೋದು, ಮೊಟ್ಟೆ ಒಂದು ಸ್ವಲ್ಪ ಚೀಪ್ ಇರ್ಬೋದು ಅಷ್ಟೇ. ಬಟ್ ಹೆಲ್ದಿ ಈಟಿಂಗ್ ದಿನ ತಿನ್ನುವಾಗ ಎಕ್ಸ್ಪೆನ್ಸಿವ್ ಹ್ಯಾಬಿಟ್ ಇದು. ಸೊ ಚೆನ್ನಾಗಿ ದುಡ್ಡು ಮಾಡೋದ್ರ ಮೇಲೆ ಫೋಕಸ್ ಮಾಡಿ, ಆಯಿತಾ? ಸೊ ಒಳ್ಳೆ ಕೆಲಸ ತೊಗೊಳ್ಳಿ, ಇನ್ವೆಸ್ಟ್ ಮಾಡಿ, ಕಾಸು ಮಾಡಿ. ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ. ಸೊ ನನ್ನ ಫಿನಾನ್ಸಸನ್ನು ಹೆಂಗೆ ಮ್ಯಾನೇಜ್ ಮಾಡ್ತೀನಿ ಆ್ಯಂಡ್ ಯಾವ ಥರ ಇನ್ವೆಸ್ಟ್ ಮಾಡ್ತೀನಿ ಅಂತ ನಿಮಗೆ ಸ್ವಲ್ಪ ಐಡಿಯಾ ಸಿಗ್ಬೋದು. ಯಾರಾದರೂ ಅರ್ಲಿ 20ಸಲ್ಲಿದ್ದರೆ ನಿಮಗೆ ಹೆಲ್ಪ್ ಆಗ್ಬೋದು. ಬೇಗ ಇನ್ವೆಸ್ಟ್ಮೆಂಟ್ ಎಲ್ಲ ಶುರು ಮಾಡಿದ್ರೆ ಲೈಫ್ ತುಂಬ ಈಸಿ ಆಗುತ್ತೆ. ನಾನು ಸುಳ್ಳೇ ಹೇಳೋದಿಲ್ಲ, ದುಡ್ಡು ಜಾಸ್ತಿ ಬೇಕು, ದುಡ್ಡು ಮಾಡಿ ಚೆನ್ನಾಗಿ, ಆಯಿತಾ? ಸೊ ಇವಾಗ ಜಿಮ್ ಮುಗಿಸ್ಕೊಂಡು ಟೆಸ್ಕೋಗೆ ಬಂದ್ವಿ. ನನ್ನ ಮೂಗು ಸ್ವಲ್ಪ ಕಟ್ಬಿಟ್ಟಿದೆ, ಸೊ ಪ್ರೊನೌನ್ಸಿಯೇಷನಲ್ಲಿ ಏನಾದ್ರು ತಪ್ಪಾದರೆ ಕ್ಷಮೆ ಇರಲಿ. ಓಕೆ, ಸೊ ಪ್ರೈಸ್ ಚೆಕ್ ಮಾಡೋ ಟೈಮ್ ಈಗ. ಒಂದು ಪ್ಯಾಕ್ ಟೊಮೆಟೊ 6 ಟೊಮೆಟೊ ಇರುತ್ತೆ, €1.29, $130. ನಾನು ಏನೇ ಪ್ರೈಸ್ ಹೇಳಿದ್ರು 100ಇಂದ ಮಲ್ಟಿಪ್ಲೈ ಮಾಡಿ ಇಂಡಿಯನ್ ರುಪೀಸಲ್ಲಿ ಸಿಗುತ್ತೆ. 1 kg ವೈಟ್ ಅನಿಯನ್ಸ್ €1.29, $130. 750 ಗ್ರಾಮ್ ರೆಡ್ ಅನಿಯನ್ಸ್ 99 ಸೆಂಟ್ಸ್, $100. ಒಂದು ಪ್ಯಾಕ್ ಬೆಳ್ಳುಳ್ಳಿ, 4 ಬೆಳ್ಳುಳ್ಳಿ ಇರುತ್ತೆ, €1.19, $120. ಆ್ಯಂಡ್ ನಾನು ಯಾವುದಾದ್ರು ಪ್ರಾಡಕ್ಟ್ ಮಿಸ್ ಮಾಡಿದರೆ ಕಾಮೆಂಟಲ್ಲಿ ಹೇಳಿ ಯಾವ ಪ್ರಾಡಕ್ಟಿಗೆ ಪ್ರೈಸ್ ಚೆಕ್ ಮಾಡಬೇಕು ಅಂತ ನೆಕ್ಸ್ಟ್ ಮಾಡ್ತೀನಿ. ಆ್ಯಂಡ್ ಸೌತೆಕಾಯಿ ಒಂದಕ್ಕೆ 95 ಸೆಂಟ್ಸ್, $95. ಸೊ ಚಿಕನ್ ತೋರಿಸೋಣ ಅಂತ ಬಂದೆ, ಅದು ಕ್ಯಾಮ್ರಾ ಯಾವ ಥರ ಇಟ್ಕೊಂಡೆ ಅಂತಲೇ ಗೊತ್ತಾಗಿಲ್ಲ, ಶೂಟೇ ಆಗಲಿಲ್ಲ ಅದು. ಬಟ್ ಪ್ರೈಸ್ ಹೇಳ್ತೀನಿ. 750 ಗ್ರಾಮ್ಸ್ ಚಿಕನ್ ಬ್ರೆಸ್ಟಿಗೆ €8 ಆಗುತ್ತೆ, $800. ಆ್ಯಂಡ್ ಅಡುಗೆ ಎಣ್ಣೆ ಸನ್ಫ್ಲವರ್ ಆಯಿಲ್ €1.59, $160. ವೆಜಿಟೇಬಲ್ ಆಯಿಲ್ 1 ಲೀಟರ್ €1.49, $150. ಆ್ಯಂಡ್ ಆಲಿವ್ ಆಯಿಲ್ ಯಾರಿಗಾದ್ರೂ ನೋಡಬೇಕಂದ್ರೆ 250 mlಗೆ €3.25, $325. ಆ್ಯಂಡ್ ಬಾಸ್ಮತಿ ಅಕ್ಕಿ 1 kgಗೆ €1.59, $160. ಆ್ಯಂಡ್ ಬೇಳೆ ತೋರಿಸೋಣ ಅಂದ್ಕೊಂಡೆ, ಖಾಲಿಯಾಗಿ ಹೋಗಿತ್ತು, ಸ್ಟಾಕ್ ಔಟ್ ಆಗಿದೆ. ನ್ಯೂ ಇಯರ್ ಮತ್ತು ಕ್ರಿಸ್ಮಸ್ ಟೈಮಲ್ಲಿ ಸ್ವಲ್ಪ ಸ್ಟಾಕ್ ಔಟ್ ಆಗೋದು ಜಾಸ್ತಿ. ಪರವಾಗಿಲ್ಲ, ಮೊಟ್ಟೆ ಪ್ರೈಸ್ ಚೆಕ್ ಮಾಡೋಣ ಇವಾಗ. ಸೊ 6 ಲಾರ್ಜ್ ಮೊಟ್ಟೆಗೆ €1.69 ಆಗುತ್ತೆ, $170. ಆ್ಯಂಡ್ ಮೊಟ್ಟೆ ಡಿಫ್ರೆಂಟ್ ಸೈಜ್ ಸಿಗುತ್ತಿಲ್ಲಿ, ನನಗೆ ಅದು ಬೆಸ್ಟ್ ಅನಿಸುತ್ತೆ ಎಲ್ಲದಕ್ಕಿಂತ. ಆ್ಯಂಡ್ ಫ್ರೀ ರೇಂಜು ಮತ್ತು ಆರ್ಗ್ಯಾನಿಕ್ ಅಂತೆಲ್ಲ ಇದೆ. ನನ್ನ ಪ್ರಕಾರ ಅದೆಲ್ಲ ಸ್ವಲ್ಪ ಸ್ಕ್ಯಾಮ್ ಅನ್ನೋ ಥರ ಫೀಲ್ ಆಗುತ್ತೆ ನನಗೆ. ಸೊ ನಾನು ನಾರ್ಮಲ್ ಎಗ್ಸೇ ತೊಗೋತೀನಿ. ಸೊ ಹಾಲು ಲೋ ಫ್ಯಾಟ್ ಮಿಲ್ಕ್ 1 ಲೀಟರ್ಗೆ €1.19, ಸೊ $120. ಆ್ಯಂಡ್ ಹಾಲು ನಿಮಗೆ ಲೋ ಫ್ಯಾಟ್ ಮತ್ತು ಫುಲ್ ಫ್ಯಾಟ್ ಏನು ಜಾಸ್ತಿ ಡಿಫ್ರೆನ್ಸ್ ಬರೋಲ್ಲ, ಆಲ್ಮೋಸ್ಟ್ ಸಿಮಿಲರ್ ಪ್ರೈಸೇ ಇದೆ. ಆ್ಯಂಡ್ ಕೊತ್ತಂಬರಿ ಸೊಪ್ಪು ನೋಡೋಣ ಇವಾಗ. ಸೊ ಈ ಚಿಕ್ಕ ಪ್ಯಾಕೆಟಿಗೆ €1.09, ಸೊ $110 ಇದಕ್ಕೆ. ಹಾಗೆ ನೀವು ಪುದೀನ ನೋಡಿದ್ರು ಇಲ್ಲಿ ಅದು ಆಲ್ಮೋಸ್ಟ್ ಸೇಮ್ ಪ್ರೈಸೇ, ಚಿಕ್ಕ ಪ್ಯಾಕೆಟಿಗೆ €1.09, $110. ಸೊ ಬಾಳೆಹಣ್ಣು ತೊಗೊಳ್ಳೋಣ ಈಗ. ಸೊ ಇದು 1 kg ಪ್ಯಾಕೆಟ್ ಬಾಳೆಹಣ್ಣಿಗೆ €2.79, $280. ಆ್ಯಂಡ್ ನಾನು ಹೈಯೆಸ್ಟ್ ಕನ್ಸ್ಯೂಮ್ ಮಾಡೋ ಫ್ರೂಟ್ ಇದೇನೆ. ಸೊ ರ್ಯಾಪ್ ತೊಗೊಳ್ಳೋಣ ಈಗ. ಸೊ ನಂದು ಮೋಸ್ಟ್ ಟೈಮನ್ನು ಸೇವ್ ಮಾಡೋದಿದ್ದೇನೆ. ಸೊ ಈ ಪ್ಯಾಕೆಟಲ್ಲಿ 6 ರ್ಯಾಪ್ ಇರುತ್ತೆ. ಸೊ 6 ರ್ಯಾಪಿಗೆ €2.49, $250. ಬಟ್ ನಾನು ಚಪಾತಿ ಮಾಡೋ ಟೈಮೆಲ್ಲ ಉಳಿಯುತ್ತೆ ನಂಗೆ ಅದರಲ್ಲಿ. ಆ್ಯಂಡ್ ಶುಂಠಿ ನೋಡಿ, ಶುಂಠಿ 100 ಗ್ರಾಮ್, ಇದು 100 ಗ್ರಾಮಿಗೆ 50 ಸೆಂಟು, $50. ಓಕೆ, ನಿಂಬೆಹಣ್ಣು 1 ಪ್ಯಾಕ್ 4 ಇರುತ್ತೆ ಇದರಲ್ಲಿ. ಸೊ €1.09, $110 ಆಗುತ್ತೆ. ಅದೇ ಈ ಥರ ಲೆಮನ್ ಬೇಕು ಅಂತಂದರೆ €1.35, $135. ಸೊ ಚೀಸ್ ತೊಗೊಳ್ಳೋಣ ಈಗ. ಸೊ ಮೊಜ್ಜರೆಲ್ಲಾ ಚೀಸ್ 1/4 kg ಇದಕ್ಕೆ €1.79, $180. ಓಕೆ, ಬ್ರೆಡ್ ತೊಗೊಳ್ಳೋಣ ಈಗ. ಸೊ ಹೋಲ್ ಮೀಲ್ ಬ್ರೆಡ್ಡು, ಬ್ರೌನ್ ಬ್ರೆಡ್ ಏನಿದೆ, ಅರ್ಧ ಪೌಂಡಿಗೆ €1.75 ಆಗುತ್ತೆ.
₹175. ಎಲ್ಲದೂ ನೋಡಿ ಆಲ್ಮೋಸ್ಟ್ ಅದೇ ರೇಂಜಲ್ಲಿದೆ ಇಲ್ಲಿ. ಓಕೆ, ಸೊ ಚಿಕನ್ ಇರಲಿಲ್ಲ ಅಂತ ಪನ್ನೀರ್ ತೊಗೋಬೇಕಾಯ್ತು. ಟೆಸ್ಕೋ ಅವರು ಪನ್ನೀರ್ ಮಾರ್ತಾರೆ. ಸೊ ಒಂದು ಪನ್ನೀರು 200 ಗ್ರಾಮಿನ ಪ್ಯಾಕೆಟಿಗೆ €2.09. ಸೊ ₹210. ಆ್ಯಂಡ್ ಇದು ಫುಲ್ ಫ್ಯಾಟ್ ಪನ್ನೀರು. ಲೋ ಫ್ಯಾಟ್ ಪನ್ನೀರ್ ಇಲ್ಲಿ ಸಿಗೋದಿಲ್ಲ, ಡಿಮ್ಯಾಂಡ್ ಇಲ್ಲದೆ ಇರೋದ್ರಿಂದ ಇನ್ನೂ ಇವ್ರು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಇವ್ರಿಗಂದ್ರೂ ನಾನೊಂದು ಮೇಲ್ ಹಾಕಿದ್ದೀನಿ ಆ್ಯಂಡ್ ನನ್ನ ಫ್ರೆಂಡ್ಸ್ಗಳ ಕಡೆಯಿಂದನೂ ಮೇಲ್ ಹಾಕ್ಸಿದ್ದೀನಿ. ಐ ಹೋಪ್ ಬೇಗ ಲೋ ಫ್ಯಾಟ್ ಪನ್ನೀರ್ ಬಿಡ್ತಾರೆ ಅಂತ. ಆ್ಯಂಡ್ ನಾನು ಯಾವುದಾದ್ರೂ ಐಟಮ್ ಮಿಸ್ ಮಾಡಿದರೆ ಹೇಳಿ ನನಗೆ, ನಾನು ನೆಕ್ಸ್ಟ್ ಯಾವಾಗಾದರೂ ಅದನ್ನು ತೋರ್ಸೋದಕ್ಕೆ ಟ್ರೈ ಮಾಡ್ತೀನಿ ನಿಮಗೆ. ನಾನು ಕೆಲವು ಏನು ಬೇಕೋ ಅದು ಶಾಪಿಂಗ್ ಅಷ್ಟೇ ಮಾತ್ರ ತೋರಿಸಿರೋದು ನಿಮಗೆ. ತುಂಬ ತೋರ್ಸೋಕೋದ್ರೆ ಸಖತ್ ಟೈಮ್ ಆಗೋಗುತ್ತೆ. ಆ್ಯಂಡ್ ರಾಂಗ್ ಸೈಡಲ್ಲಿ ಬ್ಯಾಸ್ಕೆಟ್ ಇಟ್ಟಿದೆ, ಅದಕ್ಕೆ ಎರರ್ ಬರ್ತಾ ಇದೆ. ಸೊ ರೈಟ್ ಸೈಡಲ್ಲಿ ಬ್ಯಾಸ್ಕೆಟ್ ಇಟ್ಟು ಬಿಲ್ ಮಾಡಾದ್ಮೇಲೆ ಲೆಫ್ಟ್ ಸೈಡಿಗೆ ಹಾಕ್ತಾ ಬರ್ಬೇಕು ಐಟಮ್ನ. ನಾನು ವೀಡಿಯೋ ಮಾಡ್ತಾ ಟೆನ್ಷನಲ್ಲಿ ಎಲ್ಲೆಲ್ಲೋ ಇಟ್ಬಿಟ್ಟಿದ್ದೀನಿ. ಇಲ್ಲಿ ನೋಡಿ. ಸೊ ಇವಾಗ ಈ ಕಡೆ ಲೆಫ್ಟಿಗೆ ಇಡಬೇಕು. ಸೊ ಈ ಕಡೆ ಸ್ಕ್ಯಾನ್ ಮಾಡೋದು, ಸ್ಕ್ಯಾನ್ ಆಗಿದ ತಕ್ಷಣ ಈ ಕಡೆ ಇಡಬೇಕು. ಅದು ನೀವು ಸ್ಕ್ಯಾನ್ ಆಗಿರೋ ಪ್ರಾಡಕ್ಟ್ ಇಡ್ದೇ ಇನ್ನೊಂದು ಪ್ರಾಡಕ್ಟ್ ಸ್ಕ್ಯಾನೇ ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ಅದು ವೆಯ್ಟ್ ಚೆಕ್ ಮಾಡ್ತಿರುತ್ತೆ ನೀವು ಸ್ಕ್ಯಾನ್ ಮಾಡಿರೋದು ಇಟ್ಟಿದ್ದೀರಾ ಇಲ್ವಾ ಅಂತ. ಆ್ಯಂಡ್ ರಾಂಗ್ ಪ್ರಾಡಕ್ಟ್ ಯಾವುದಾದ್ರೂ ನೀವು ಸ್ಕ್ಯಾನ್ ಮಾಡದೆ ಆ ಕಡೆಗೆ ಹಾಕಿದ್ರೆ ಅದು ಬೇರೆ ಪ್ರಾಡಕ್ಟ್ ಸ್ಕ್ಯಾನ್ ಮಾಡೋಕ್ಕೂ ಬಿಡೋದಿಲ್ಲ ನಿಮಗೆ. ಸೊ ಎರರ್ ಪಾಪ್ ಆಗುತ್ತೆ. ಸೊ ಯಾರಾದರೂ ಸೇಲ್ಸ್ ಅಸಿಸ್ಟೆಂಟ್ ಬಂದುಬಿಟ್ಟು ನಿಮಗೆ ಹೆಲ್ಪ್ ಮಾಡ್ತಾರೆ. ಸೊ ಕರೆಕ್ಟಾಗಿ ಸ್ಕ್ಯಾನ್ ಮಾಡಿಬಿಟ್ಟು ಇಡಬೇಕಾಗುತ್ತೆ ಎಲ್ಲ ಪ್ರಾಡಕ್ಟ್ಗಳನ್ನ ಇಲ್ಲಿ. ಆ್ಯಂಡ್ ಸೆಲ್ಫ್ ಬಿಲ್ಲಿಂಗ್ ಏನಿದೆ ಅದು ಬೆಸ್ಟ್ ಅನ್ಸುತ್ತೆ ನನಗೆ, ಯಾಕಂದರೆ ನೀವು ಯಾರಿಗೂ ಕಾಯೋ ಅವಶ್ಯಕತೆ ಇಲ್ಲ. ನಿಮ್ಮ ಐಟಮ್ ತೊಗೊಬನ್ನಿ, ಸ್ಕ್ಯಾನ್ ಮಾಡ್ಕೊಳ್ಳಿ, ಬಿಲ್ ಮಾಡಿ, ಪೇ ಮಾಡಿ ಹೋಗ್ತಾ ಇರಿ. ಇದು ಇಂಡಿಯಾದಲ್ಲಿ ಎಷ್ಟಿದೆ ಅಂತ ನನಗೆ ಗೊತ್ತಿಲ್ಲ, ನಾನಂತೂ ಎಲ್ಲೂ ನೋಡಿಲ್ಲ. ಹೋಪ್ಫುಲಿ ಇಂಡಿಯಾದಲ್ಲೂ ಬೇಗ ಬರುತ್ತೆ ಅಂತ. ಓಕೆ, ಬಿಲ್ಲಿಂಗ್ ಮುಗಿಸ್ ಹೊರಡೋಣ. ಕ್ರಿಸ್ಮಸ್ ಮತ್ತು ನ್ಯೂ ಇಯರಿಂದ ಏನೂ ಸ್ಟಾಕೇ ಇಲ್ಲ. ನೀವೇ ನೋಡಿದ್ರಲ್ಲ, ಚಿಕನ್ ಇಲ್ಲದೇ ಪನ್ನೀರ್ ತೊಗೋಬೇಕಾಯಿತು. ಸೊ ನೆಕ್ಸ್ಟ್ ಯಾವತ್ತಾದರೂ ನಾನು ಇನ್ನೊಂದು ಟೆಸ್ಕೋಗೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ. ನನ್ನ ಹಳೆ ಮನೆ ಹತ್ರ ಒಂದು ದೊಡ್ಡ ಟೆಸ್ಕೋ ಇದೆ, ಸಖತ್ ದೊಡ್ಡದಿದೆ, ಎಲ್ಲ ಸಿಗುತ್ತೆ, A to Z ಸಿಗುತ್ತಲ್ಲಿ. ಆ ಟೆಸ್ಕೋಗೆ ಹೋಗ್ಬಿಟ್ಟು ಒಂದಿನ ಫುಲ್ ಶಾಪಿಂಗ್ ಮಾಡೋಣ. ಪ್ರತಿಯೊಂದ್ರದ್ದು ಪ್ರೈಸ್ ಗೀಸ್ ಎಲ್ಲ ತೋರಿಸ್ತೀನಿ ನಿಮಗೆ. ಸೊ ಇಷ್ಟು ಐಟಮಲ್ಲಿ ನಿಮಗೆ ಎಲ್ಲದಕ್ಕಿಂತ ಪ್ರೈಸು ಶಾಕಿಂಗ್ ಯಾವುದು ಅನ್ನಿಸ್ತು ಅಂತ ಕಮೆಂಟಲ್ಲಿ ಹೇಳಿ, ನೋಡೋಣ. ಓಕೆ, ಸೊ ಇವತ್ತು ಇಲ್ಲಿಗೆ ಎಂಡ್ ಮಾಡೋಣ. ಸ್ವಲ್ಪ ಹುಷಾರಿಲ್ಲ, ಜಿಮ್ ಬೇರೆ ಮುಗಿಸ್ಕೊಂಡು ಬಂದೆ, ಸುಸ್ತಾಗಿದ್ದೀನಿ, ಗಂಟ್ಲು ಲೈಟಾಗಿ ನೋವಿದೆ, ಕೆಮ್ಮು, ಡ್ರೈ ಕಾಫು. ಸೊ ನಾಳೆ ಸಿಗೋಣ. ಕಾಮೆಂಟ್ ಮಾಡೋದು ಮರಿಬೇಡಿ ಯಾವ್ದು ಶಾಕಿಂಗ್ ಅನ್ನಿಸ್ತು ಅಂತ. ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಶುಭಾಶಯಗಳು. ಹೊಸ ವರ್ಷದ ಶುಭಾಶಯಗಳು. ಗುಡ್, ಸಿಯಾ, ಬಾಯ್.